ಸಂದೆ ನಿನ್ಗೆ ಹೇಳದ್ನಲ್ಲಪ್ಪ, ಸಣ್ಣ ಪುಟ್ಟ ಗಲಾಟೆಗೆಲ್ಲ ಏನ್ ಈ ಪಾರ್ಟಿ ಜಗಳ ಮಾಡ್ತಾ ಕುಂತಾವಲ್ಲ ಜನ, ಏನ್ ಹೇಳೋದು? ಅದೇನಪ್ಪ ಇಸ್ಯ? ಅದು ಅಂಗಡಿಗೆ ನಮ್ಮ ಉಮೇಶ್ ಅಣ್ಣನ ಹೋಟ್ಲಿಲ್ವಾ, ಪಕ್ಕದಾಗೆ ನಮ್ ಕಮಲಕ್ ಒಂದ್ ಅಂಗಡಿ ಮಾಡಿಕೊಂಡಿಲ್ವಾ, ಅಂಗಡಿ ಅಲ್ಲಿಗೆ ಯಾರೋ ಒಬ್ಬ ಬಂದಂತೆ. ಅದ್ ಎಂತದೋ ಕಾಸೋ ಏನೋ ಕೊಡ್ಬೇಕಾರೇನೋ ಗಲಾಟೆ ಆದಂಗ ಆಗಿ ಸಾಲ ತಕೊಂಡಿದ್ನೇನೋ, ಏನ್ ಸಾಲ ಏನೋ ಅದೇನೋ ಗೊತ್ತಿಲ್ಲ, ಯಾರೋ ಹೇಳಕ್ಕಿಲ್ಲ. ಅದೇನೋ ಸಣ್ಣ ಗಲಾಟೆ ಆಗಿ ಆ ಹೆಣ್ಣು ಮಗನ ಚೇಡಿಸ್ತಾವನಲ್ಲ ಅಂತ ಪಕ್ಕದಿಂದ ಇವನು ಬಂದ್ಬಿಟ್ಟು ಉಮೇಶ್ ಅಣ್ಣವೇ ಇದ್ ಮಾಡ್ಕೊಂಬಿಟ್ಟವನೆ. ಆ ಹುಡ್ಗ ಹೋಗ್ಬಿಟ್ಟು ಮತ್ ಇನ್ನೊಂದ್ 20 ಜನ ಕರ್ಕ ಬಂದ್ಬಿಟ್ಟು ಜಗಳ ಮಾಡಪ್ಪ. ಎಂತ ಗಲಾಟೆ ಅಂತಿದೆ ಈ ಜಯಣ್ಣ. ನೀ ನೋಡಿದ್ರೆ ಕಣ್ಣಲ್ಲಿ ನೀರ ಕಚ್ಕೊಂಡ್ಬಿಡ್ತಿದ್ದ ಬಿಡು. ಅಲ್ಲ ಊಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಕೊಂಡ್ರು ಅಂದಾಗ ಆಯ್ತಲ್ಲಪ್ಪ. ಸರಿಯಾಗಿ ಹೇಳ್ದೆ. ಈಗ ಏನ್ ಸಮಸ್ಯೆ ಏನಾಗದೆ ಗೊತ್ತಾ, ಅವ್ರವ್ರೆಲ್ಲ ಒಂದಾಗ ಚಂದಕ್ಕವ್ರೆ, ಆದ್ರ ಜನ ಬಿಡ್ತಾ ಇಲ್ಲ. ಅವ್ರ ಹಂಗ ಹೇಳ್ತಾರಂತೆ, ಇವ್ರ ಹಿಂಗಂತಾರಂತೆ, ಇವ್ರ ಹಂಗಂದ್ರಂತೆ, ಅವ್ರು ಮಾಡಿಸ್ತಾರಂತೆ, ಇವ್ರು ಮಾಡಿಸ್ತಾರಂತೆ. ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತಾರಲ್ಲ. ಹೌದಪ್ಪ. ಹಾಗೆ ಹೇಳಿ 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 ಕೊನೆಗೆ ಎಲ್ಲಿ ತಂಗ ಬಂದ್ಬಿಟ್ಟದೆ ಅಂದ್ರೆ ಪೊಲೀಸ್ನವರು ಬಂದು ಮನೆ ಮುಂದೆನು ಕಾಯ್ಕೊಂಡ್ ನಿಂತ್ಕೊಬಿಟ್ಟವ್ರೆ. ಮಿಲಿಟರಿ ಅವರು ಬಂದ್ಬಿಟ್ಟವ್ರೆ ಕಣಪ್ಪ. ಇದೇನಪ್ಪ ಹಿಂಗ ಹೇಳ್ತೀಯಾ? ಅಲ್ಲಕ್ಕ ಅನ್ಮಕ್ಕ, ಹಿಂಗ ಆಗ್ಬಿಟ್ರ ಜನ ಹೆಂಗೆ ನೆಮ್ಮದಿಯಾಗಿ ಬದುಕೋದು ಅಂತ ನಾನು ಹೇಳ್ತೀನಿ. ಅಲ್ಲಪ್ಪ, ಈ ಎಷ್ಟೋ ಮನ್ಗಳಲ್ಲೂ ನಾನು ನೋಡಿದೀನಿ, ಸಂದಾಗಿರ್ತವ್ರೆ. ಅಕ್ಕಪಕ್ಕದ ಮನ್ಗಳು ಎಲ್ಲ ಸಂದಾಗಿರ್ತವ್ರೆ. ಏನೋ ಐಕ್ಳೇನೋ ಒಂದು ಆಟ ಆಡ್ಕತ ಒಂದೇನೋ ಅಂತು ಅಂದ್ಬಿಟ್ಟು ಅದು ದೊಡ್ಡವ್ರ ತಕ್ಕ ಬಂದ್ಬಿಡ್ತದೆ, ಅದೇ ದೊಡ್ಡ ಜಗಳ ಮಾಡ್ಕೊಬಿಡ್ತವ್ರೆ. ಯಾಕಪ್ಪ ಹಂಗಿರ್ಬೇಕು ಹೇಳು? ಮಕ್ಳಿಸ್ಯ ಮಕ್ಳಿಗೆ ಬಿಟ್ಬಿಡ್ಬೇಕು, ಏನಂತೀಯ? ಹಂಗೆ ದೊಡ್ಡದಾಗೋಯ್ತು, ದೊಡ್ಡ ಗಲಾಟೆ ಆಗೋಯ್ತು ಬಿಡು. ಅಲ್ಲ ಕನ್ಮಕ್ಕ, ಈಗಾಗಿರೋದು ಹಂಗೆ ಅಲ್ವಾ? ಈಗ ಯಾವ್ದೇ ಒಂದು ಸಮಾಜ ಆಗ್ಲಿ, ಒಂದ್ ಹಳ್ಳಿ ಆಗ್ಲಿ, ಒಂದ್ ಪಟ್ಟಣವೇ ಆಗ್ಲಿ, ಜನ ಹೊಂದ್ಕೊ ಹೋಯ್ತಾ ಇರ್ತಾರೆ. ಈಗ ಯಾರೋ ಒಬ್ರು ಒಂದ್ ಸಣ್ಣ ಘಟನೆನ ಆಧಾರವಾಗಿ ಇಟ್ಕೊಬಿಟ್ಟು ಅದಕ್ಕೆ ಏನೇನೋ ಬಣ್ಣವ ಬಳ್ದ್ಬಿಟ್ಟು ಹಿಂಗಂತೆ ಅಂತ ಇರೋ ಬರೋದ್ನೆಲ್ಲ ಹೇಳಿ ಒಬ್ರ ಮೇಲೆ ಇನ್ನೊಬ್ರನ್ನ ಎತ್ ಕಟ್ಟಿ ಅವರು ಒಡೆದಾಡೋದ್ ನೋಡಿ ಇವ್ರು ಆನಂದ ತಗೊಳ್ಳೋದು. ಒಂದ್ ಮಾತಾಡ್ತಾರೆ, ಕುಂತ್ಕೊಂಡು ಇನ್ನೊಂದರ ಮಾತಾಡ್ತಾರೆ. ಅವ್ರಿಗೆ ಜಗಳ ಹಚ್ಸೋರ್ಗೆ ಏನೋ ಕೆಟ್ಟ ಉದ್ದೇಶ ಇರ್ತದೆ, ಅದು ಗೊತ್ತಾಗಿಲ್ಲ ಅಲ್ವಾ? ಮನೆ ಸುಟ್ಟೋಗದ್ ನೋಡಿ ಖುಷಿ ಪಡೋದು. ಅದೇನೋ ಹೇಳ್ತಾರಲ್ಲವ, ಈಗ ಪೊಲೀಸ್ ಹತ್ನವರೆಲ್ಲ ಬಂದ್ಬಿಟ್ಟು ಹಿಡ್ಕೊಂಡ್ ಕುತ್ಕೊಬಿಟ್ಟವ್ರಲ್ಲ, ನನ್ಗ್ ಗೊತ್ತಿಲ್ಲ ನಂಗ್ ಗೊತ್ತಿಲ್ಲ ನಂಗ್ ಗೊತ್ತಿಲ್ಲ ನಂಗ್ ಗೊತ್ತಿಲ್ಲ ಅನ್ಕೊಂಡ್ ಓಡಾಡ್ತಾರೆ. ರಾತ್ರಿ ಆಯ್ತು ಅಂದ್ರೆ ಇರಾವೇಶ ಬಂದ್ಬಿಡ್ತೈತೆ. ಆ ಕಲ್ ತಕೊಳ್ಳೋದು, ಇನ್ನೊಬ್ರು ಮನೆ ಬಾಗ್ಲಿ ಕುಡಿಯೋದು, ಆಮೇಲೆ ಹಂಚಿನ ಮ್ಯಾಗ ಕಲ್ ತಗ ಹೊಡಿಯೋದು, ನನಗ್ ಗೊತ್ತಿಲ್ಲ ಅಂತ ಅನ್ನೋದು. ಭಯ ಭೀತಿ ಹೆಂಗ ಆಗ್ಬಿಟ್ಟದೆ ಅಂದ್ರೆ, ಈ ವಯಸ್ಸಾದವ್ರು ಮಾತ್ರ ಅಂತೆ ಮನೆ ಒಳಗಡೆ ಇರೋದು, ಪಡ್ಡೆಗಳು ಒಂಟೆ ಹೋಗ್ಬಿಟ್ಟವಂತೆ. ಪೊಲೀಸ್ನವ್ರು ನೋಡ್ಕೊಂಡು ಎದ್ರಕೊಂಡು ಎಣ್ಣೆಲ್ಲಿ ಮತ್ತೆ ನಾಕ್ ಬಿಟ್ಬಿಡ್ತಾರೆ ಪೊಲೀಸ್ನವ್ರು. ನಾನ್ ಹಂಗೆ ನೆನ್ನೆ ಸಂದೆ ಕುಂತಿದ್ದೆ ಜಗ್ಲಿ ಮೇಲೆ, ಏನ್ ಪಾಪ ಜನ ಐಕ ಮಕ್ಕ ಕರ್ಕೊಂಡತ್ತ ಸುಮ್ನೆ ಊರ್ ಬಿಟ್ಟು ಕಡಿತಾವ್ರೆ ಅತ್ತಗೆ. ಎಲ್ಲೂ ನೆಮ್ಮದಿಯಾಗಿ ಹೋಗೋಂಗೆ ಇಲ್ವಲ್ಲ. ನಾನೇನೋ ನಮ್ಮ ಹಳ್ಳಿಲಿ ಹಿಂಗೆ ಅಂದ್ರೆ ಪೇಟೆಗಳಲ್ಲಿ ಇನ್ನೂ ಗಲಾಟೆ ಜೋರ ಅಂತಲ್ಲಪ್ಪ. ಗಲಾಟೆ ನೋಡಕ್ ಆಗದ ಹನುಮಕ್ಕ, ಪಿಕ್ಚರ್ ಅಲ್ಲಿ ನೋಡ್ದಂಗ ಆಯ್ತದೆ. ಹೌದಾ? ನೋಡು, ಎಲ್ಲ ಹೋಗಿ ಪಿಕ್ಚರ್ ಹೋಗೋನೇನ್ ಕಾಣ್ತೈತೆ, ಹೊರಗಡೆ ಬಂದಾಗೆಲ್ಲ ಗಲಾಟೆ ಆಗ್ಬಿಟ್ಟದೆ. ಇವನು ಒಳಗ್ ನೋಡಿದ್ದೆ ಪಿಕ್ಚರ್, ಇಲ್ಲಿ ನೋಡ್ತಿರೋದ್ ಪಿಕ್ಚರ್ ಹಂಗೆ ಆಗ್ಬಿಡ್ತು, ಡೌಟ್ ಆಗ್ಬಿಟ್ಟದೆ. ಅಲ್ಲ ಸಿದ್ದಣ್ಣ, ಒಂದಪ್ಪ ನಾನ್ ಮೈಸೂರ್ ಪೇಟೆಗೆ ಹೋಗಿದ್ದೆ, ನಮ್ ಚಿಕ್ಕವ್ವ ಅವಳೆ ಅಲ್ಲೇ ಹೋಗಿದ್ರೆ, ಅವಳ ಮಗ ಕಾಲೇಜ್ಗೆಲ್ಲ ಓದ್ತವ್ನಿ, ದೊಡ್ಡ ಕ್ಲಾಸ್ ಎಲ್ಲ ಓದ್ತವ್ನಿ. ನೋಡಿದ್ರೆ ಕಾಲೇಜ್ನಾಗೆ ಗಲಾಟೆ ಅಂತಪ್ಪ. ನಾನ್ ಕೇಳೇ ಇರ್ಲಿಲ್ಲ ಬಿಡು. ಆ ಕಾಲೇಜಲ್ಲಿ ದೊಡ್ಡವ್ರು ಇರ್ತವ್ರಲ್ಲ, ಅವ್ರನ್ನ ಹೊಡೆದ್ ಬಿಟ್ಟವ್ರಂತೆ. ಯಾರೋ ಹೇಳ್ತವ್ರಲ್ಲಪ್ಪ, ಎಲ್ಲಾರ್ಗು ದೊಡ್ಡವ್ರು ಇರ್ತವ್ರಲ್ಲ ಕಾಲೇಜ್ನಲ್ಲಿ. ಏನೋ ಹೇಳ್ತಾವ್ರಪ್ಪ ಮೇಷ್ಟ್ರು, ಪ್ರಿನ್ಸಿಪಾಲ್, ಅವ್ರಿಗೆ ಹೊಡೆದ್ ಬಿಟ್ಟವ್ರಂತಪ್ಪ. ಇಂಥ ಕಾಲನೂ ಉಂಟಾ? ಹಂಗೆಲ್ಲ ಹಂಗ ಮಾಡೋದು ಏನಿದ್ರು ಮಾತಾಡ್ ಬಗೆಹರಿಸ್ಕೊಂಬೋದಲ್ವಾ? ಹಂಗಲ್ಲ ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಏನಾಯ್ತೈತೆ? ಈಗ ಒಂದ್ ಹೇಳ್ತೀನಿ ಹನ್ಮಕ್ಕ ನಿಂಗೆ. ಈಗ ರಾಜಕೀಯ ಅನ್ನೋದ್ ಐತಲ್ಲ, ಅದು ಎಲ್ಲಾ ಮನೆ ಮನಸ್ಸನ್ನ ಹೊಡೆದಾಕ್ಬಿಟ್ಟದೆ. ಈಗ ಏನಾಗೈತೆ, ಅವರು ಶಾಲಾ ಕಾಲೇಜ್ನು ಬಿಟ್ಟಿಲ್ಲ,
ನೋಡು. ಅಲ್ಲೂವೆ ಈಗ ಹೆಂಗಿದ್ರೂನು ಓಟ್ ಹಾಕ್ಬೇಕು, ಓಟ್ ಹಾಕೋದು ಅನ್ನೋದೊಂದು ಐತಲ್ಲ, ಎಲ್ರು ಅವ್ರಿಗೊಂಥರ ಓಟ್ ಹಾಕೋ ವ್ಯಕ್ತಿಗಳ ತರಾನೇ ಕಾಣ್ತಾರಲ್ಲ, ಅವ್ರನ್ನೆಲ್ಲ ಸೆಳೆಕೊಳ್ಳೋದಕ್ಕೆ ಈ ತರ ಏನಾದ್ರೂ ಒಂದ್ ಷಡ್ಯಂತ್ರ ಮಾಡ್ಲೇ ಇರ್ತಾರೆ. ಈ ರಾಜಕೀಯ ಅಂದಲ್ಲಪ್ಪ ನೀನು, ಆ ದೇಶದ ರಾಜಕೀಯನ ಮನ್ಸರ್ ರಾಜಕೀಯ ಮಾಡ್ತವ್ರಲ್ಲ, ಅದ್ ಹೇಳ್ತೀಯ? ಹೇಳು. ಸರಿಯಾಗಿ ಹೇಳ್ದಕ್ಕ ಅಲ್ವಾ? ಈಗ ದೇಶನೇ ದೊಡ್ಡದಕ್ಕಪ್ಪ. ಹಿಂದಿನ ಕಾಲದಾಗ ಎಲ್ಲ ಹೇಳ್ತಿದ್ದು ದೇಶ ದೊಡ್ಡದು ಮನ್ಸ ಚಿಕ್ಕೋನು ಅಂತ. ಈಗ ಮನಸ್ನೇ ದೊಡ್ಡವನಾಗ್ಬಿಟ್ಟು ಉಲ್ಟಾ ಆಗ್ಬಿಟ್ಟದೆ ದೇಶ. ಅಲ್ಲಪ್ಪ, ಮನೆನೇ ಮೊದ್ಲು ಪಾಠಶಾಲೆ ಅಂತೆಲ್ಲ ಹಿರಿಯರು ಹೇಳ್ತಾ ಇರ್ಲಿಲ್ಲ. ಎಲ್ಲಿಂದ ಶುರು ಆಯ್ತದೆ ನಿನ್ ಇದ್ಯಾ ಬುದ್ಧಿ ಎಲ್ಲ? ಮನೆಯಿಂದ ಅಲ್ವಾ? ಮನೆಯಲ್ಲಿ ವೈನಾಗಿರ್ಬೇಕು ಮೊದ್ಲು. ಅವ್ರದ್ದು ಇವ್ರಿಗೆ ಹೇಳೋದು, ಇವ್ರದ್ದು ಅವ್ರಿಗೆ ಹೇಳೋದು, ಮನೆಯಲ್ಲ ಏನೋ ಒಂದ್ ಸಣ್ಣದಾಗಿದ್ ದೊಡ್ಡದ್ ಮಾಡೋದು, ಜಗಳ ಮಾಡೋದು, ಮನೆ ಸಂತೋಷನೆಲ್ಲ ಹಾಳು ಮಾಡೋದು ಇತ್ತವ್ರಲ್ಲ. ಅಲ್ಲ, ಅದಂಗೆ ಕಾಲೇಜ್ಗೆ ಹೋದ್ರು ಅವ್ನು ಹಂಗೆ ಮಾಡ್ತಾವ್ನೆ, ದೊಡ್ಡ ಮನ್ಸಾದ್ರೂ ಇನ್ನು ದೊಡ್ಡದಾಗೆ ಮಾಡ್ತಾವ್ನೆ ಅಲ್ವಾ? ಏನಂತೀಯ? ಜನಕ್ಕೆ ಈಗ ಬುದ್ಧಿ ಹೇಳೋರೆ ತೆಪ್ ಮಾಡ್ದಾಗ ಜನ ಇನ್ನೇನಾಯ್ತಾರಪ್ಪ, ಯಾರ ಮಾತು ಕೇಳಕ್ಕಿಲ್ಲ. ನೀನ್ ಹೇಳ್ದೆಲ್ಲ ಸಾಲೇನಾಗೆ ಮಾಸ್ಟರ್ಗೆ ಹಿಡ್ಕ ಹೊಡಿಯೋದು, ಆಮೇಲೆ ಸಮಾಜದಾಗೆ ಯಾರಾದ್ರೂ ಚೆನ್ನಾಗಿ ಬದುಕ್ರಪ್ಪ ಅಂತಂದ್ರೆ ಅವನ್ಗೆ ಹಿಡ್ಕೊಂಡ್ ನಾಕ್ ತದ್ಕೋದು. ಹಿಂಗೆ ಜನ ಅಂತೂ ಈಗ ಹನ್ಮಕ್ಕ ನಾ ಹೇಳ್ತೀನಲ್ಲ, ಅವ್ರ ಪಾಡಿಗೆ ಅವ್ರು ಬದುಕಕ್ಕೂ ಇಲ್ಲ, ಇನ್ನೊಬ್ರನ್ನ ಬದುಕಕ್ ಬಿಡಕ್ಕೂ ಇಲ್ಲ. ಅವರು ಅದ್ನ ತಿಳ್ಕೊಳ್ದಿದ್ರೆ ಲುಕ್ಸಾನು ನಷ್ಟ ಯಾರಿಗೆ ಹೇಳು? ನಮ್ಗೆ ಅಲ್ಲ ಹೇಳು. ಅಲ್ಲಪ್ಪ, ಮೈಸೂರ್ ಪೇಟೆನಾಗ ನೋಡಿದ್ನಲ್ಲ, ಗಾಜ್ ಪುಡಿ ಮಾಡ್ಬಿಟ್ಟವ್ರೆ ಆ ಕಾಲೇಜ್ ಬಾಕ್ಲ ಎಲ್ಲಾನು. ಯಾರಿಗೆ ಹೇಳು ನಷ್ಟ? ನೀನೇ ಹೇಳು. ಅದು ಒಂದಾದ್ರೆ ಪರವಾಗಿಲ್ಲ, ಈ ಬಸ್ಸಿಗೆ ಬೆಂಕಿ ಇಕ್ಕೋದು, ಆಮೇಲೆ ಆಟೋ ರಿಕ್ಷಾವ ಬೆಂಕಿ ಹಚ್ಚೋದು. ಈಗ ಹೆಂಗೋ ತಿಂಗ್ಳು ದುಡಿಮೆಗ್ ಬದುಕೋರ್ಗೆ 4-5 ದಿವಸ ಹಂಗಾದ್ರೆ ಪರವಾಗಿಲ್ಲ. ಈಗ ದಿನಕ್ಕೆ ಪಾಪ ರಸ್ತೆ ಪಕ್ಕದಾಗ ಕುತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊತಾರಲ್ಲ, ಅವ್ರ ಕತೆ ಹೇಳಪ್ಪ. ಹೊಟ್ಟೆ ತಣ್ಣೀರ್ ಬಟ್ಟೆ ಅಲ್ವಾ, ಅದನ್ನೆಲ್ಲ ಯೋಚನೆ ಮಾಡ್ಬೇಕಿಲ್ವಾ? ಅಲ್ವಾ? ಹೇಳು. ಯಾರು ನಮ್ದೇ ನಾವು ಹಾಳ್ ಮಾಡ್ತೀವಿ, ಹಿಂಗ್ ಮಾಡ್ಬೇಡ್ದು, ಸುಖ ಶಾಂತಿಯಿಂದ ಇರ್ಬೇಕು ಅನ್ನೋದ ನಾವು ಹಸಿ ಅರ್ಥ ಮಾಡ್ಕೋಬೇಕಲ್ವ? ಹೇಳು. ಈಗ ಶಾಂತಿ ಅನ್ನೋದು ಬೇಡ ಯಾರಿಗೂವೆ, ಸುಖವಾಗಿರೋದು ಮೊದ್ಲೇ ಬೇಡ. ಏನಂದ್ರೆ ಪಕ್ಕದವನ್ ಚಂದಾಗಿದ್ರೆ ಇವನ್ಗೇನೋ ಹೊಟ್ಟೆ ಒಳಗೆಲ್ಲ ಕಸಿವಿಸಿ ಎಲ್ರು ಕಿತ್ತಾಡ್ತಿರ್ಬೇಕು ಅನ್ನೋದೇ. ಇನ್ ಕೆಲವ್ರಿಗೆ ಉರಿಯೋ ಮನೇಲಿ ಇರ್ದದ್ದೇ ಲಾಭ ಅನ್ನೋ ತರದಲ್ಲಿ ಯೋಚನೆ ಮಾಡ್ತಿರ್ತಾರೆ. ಬೆಂದ್ ಮನೇಲಿ ತಿಂದೋನ್ಗೆ ಲಾಭ ಅಂತ ಹೇಳ್ತೊಡ್ಲು ನಮ್ಮ ಅಜ್ಜಿ. ಹಂಗಾಯ್ತು. ತಿನ್ನೋದು ಅಂತಿದ್ದಂಗೆ ಗೆಪ್ತಿ ಬಂದ್ಬಿಡ್ತು ಅನ್ಮಕ್ಕೇನೋ ಕೊಂಡೇ ಇಲ್ಲ ಅಲ್ವಾ? ಅಲ್ಲ, ನಾನು ಹೋದಪ್ಪ ಅದೇ ಉತ್ನಳ್ಳಿ ಮಾರವನ್ ಗುಡಿಗೆ ಹೋಗಿದ್ದೆಪ್ಪ. ತೆಂಬಿಟ್ಟಿನ ದೀಪ ಎಲ್ಲ ಮಾಡ್ಕೊಂಡು ಹೋಗಿದ್ದೆ, ಅರ್ಕೆ ಮಾಡ್ಕೊಂಡಿದ್ದೆ. ತೆಂಬಿಟ್ಟಿನ ದೀಪ ಎಲ್ಲ ಮಡ್ಗಿವ್ನಿ. ನಿಮ್ಗೆ ದೀಪ, ನಂಗೊಂದ್ ದೀಪ, ಒಂದೊಂದ್ ದೀಪ ಕೊಟ್ಟಾರ. ಇಷ್ಟ ಗಾತ್ರ ಇರ್ತದೆ, ಅದ್ರಾಗ ನೀನೊಂದ್ ಚೂರ್ ತಿಂದು ಹೊಟ್ಟೆ ತುಂಬಿಸ್ಕೊ. ಉಂಡೆನ ತಿಂದಿರಂತೆ, ಸರ್ಬತ್ ಮಾಡ್ಬಿಡವು. ಮುದ್ದೆ ಉಣ್ಕೊಂಬಿಡಿ ಮೊದ್ಲು, ಆಮೇಲೆ ಸರ್ಬತ್ ಕುಡ್ಕೊಳ್ಳರಂತೆ. ಆ ತಣ್ಗೆ ತಕ್ಕ ನೀನು ಹೊಸಿ ಎಳ್ಳಡ್ಕೆ ತಳ್ಳಪ್ಪ.